ಹಗರಣದ ತನಿಖೆ ಚುರುಕುಗೊಂಡಿರೋ ಸಂದರ್ಭದಲ್ಲೇ ಹಲವು ಅಧಿಕಾರಿಗಳ ತಲೆದಂಡ ಕೂಡ ಆಗ್ತಾ ಇದೆ. ಈಗಲೂ ಕೂಡ ಅಂಥದ್ದೇ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ, ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ 4 ದಿನದ ಹಿಂದೆ ಮೂಡಾದ ಕಿಂಗ್ ಪಿನ್ ಬಿಕೆ ಕುಮಾರ್ಗೆ ಇಡಿ ಡ್ರಿಲ್ ಮಾಡಿತ್ತು. ಮೂಡಾದಲ್ಲಿ ಎಸ್ಟಿ ಆಗಿದ್ದಂತಹ ಬಿಕೆ ಕುಮಾರ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಇಡಿ ವಿಚಾರಣೆ ಬೆನ್ನಲ್ಲೇ ಬಿಕೆ ಕುಮಾರ್ರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ. ಬಿಕೆ ಕುಮಾರ್ ವಜಾ ಮಾಡಿದೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ. ಪಾಲಿಕೆ ಗುತ್ತಿಗೆ ನೌಕರನಾಗಿ ಕೆಲಸವನ್ನ ಬಿಕೆ ಕುಮಾರ್ ಆರಂಭ ಮಾಡಿರ್ತಾರೆ. ಹೆಚ್ಚುವರಿ ಕೆಲಸಕ್ಕಾಗಿ ಮೂಡಕ್ಕೆ ಬಿಕೆ ಕುಮಾರ್ ನೇಮಕ ಆಗಿರ್ತಾರೆ. ಆದ್ರೆ ಮೂಡ ಹಾಗೂ ಪಾಲಿಕೆ ಎರಡರಿಂದಲೂ ಕೂಡ ಈ ಬಿಕೆ ಕುಮಾರ್ ಸಂಬಳವನ್ನ ಪಡಿತಾ ಇದ್ರು ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಎರಡೆರಡು ಕಡೆಯಿಂದ ಅವರಿಗೆ ಸಂಬಳ ಸಿಗ್ತಾ ಇತ್ತು. ಮೂಡಾದ STA ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಇತ್ತೀಚೆಗಷ್ಟೇ 4 ದಿನಗಳ ಕಾಲ ಇಡಿ ಗ್ರಿಲ್ ನಡೆಸಿತ್ತು. ಹಲವು ಪ್ರಶ್ನೆಗಳನ್ನ ಈ ಬಿಕೆ ಕುಮಾರ್ಗೆ ಸಂಬಂಧಪಟ್ಟಂತೆ ಕೇಳಲಾಗಿತ್ತು. ಈಗ ಇದೇ ನೌಕರನನ್ನ ಆಯುಕ್ತರು ವಜಾಗೊಳಿಸಿದ್ದಾರೆ ಸೇವೆಯಿಂದ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ತಲೆದಂಡ ಆಗ್ತಾ ಇರುವಂತಹ ಅಧಿಕಾರಿಗಳು ಇವರು ಮೊದಲಲ್ಲ. ಮೂಡಾದ ಹಲವು ಅಕ್ರಮಗಳಲ್ಲಿ ಬಿಕೆ ಕುಮಾರ್ ನೇರವಾಗಿ ಭಾಗಿಯಾಗಿರೋ ಆರೋಪ ಇದೆ. ಖಾಲಿ ನಿವೇಶನದ ಮಾಹಿತಿ ಹಾಗೂ ಮಂಜೂರಾತಿಗೆ ಅಗತ್ಯ ಬಿದ್ದರೆ ಕೊಡ್ತಾ ಇದ್ರು ಅನ್ನೋ ಆರೋಪ ಇವ್ರ ಮೇಲೆ. ಹಿಂದಿನ ಕಮಿಷನರ್ಗಳಿಗೆ ದಾಖಲೆಯನ್ನ ತಂದು ಕೊಡ್ತಾ ಇದ್ದಂತಹ ಆರೋಪ. ಮೂಡಾದ 8,000 ಸೈಟ್ಗಳ ಬಗ್ಗೆ ಬಿಕೆ ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಈ ಸೈಟ್ಗಳನ್ನ 50-50 ನಿಯಮದಲ್ಲಿ ಮಂಜೂರು ಮಾಡಿದ್ರಂತೆ ಆಯುಕ್ತ. ನಟೇಶ್ ಹಾಗೂ ದಿನೇಶ್ ಕುಮಾರ್ಗೆ ಅಕ್ರಮದಲ್ಲಿ ಸಹಾಯ ಮಾಡಿದ ಆರೋಪ ಕೂಡ ಈ ಬಿಕೆ ಕುಮಾರ್ ಮೇಲಿತ್ತು. ಹೀಗಾಗಿ ಇಡಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿತ್ತು. ಸೊ ಇಡಿ ಇನ್ವೆಸ್ಟಿಗೇಷನ್ನ ನಂತರದ ಕೆಲವೇ ದಿನಗಳಲ್ಲಿ ಈಗ ಆತನನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈತನ ಪಾತ್ರದ ಬಗ್ಗೆ ಕೂಡ ಹಲವು ಬಾರಿ ಕಂಪ್ಲೇಂಟ್ಗಳು ಬಂದಿತ್ತು. ಹಾಗೂ ಈ ಅಕ್ರಮದಲ್ಲಿ 50-50 ಅನುಪಾತದ ಸೈಟ್ಗಳ ಹಂಚಿಕೆಯಲ್ಲಿ ಮೊದಲು ಸೈಟ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಿದ್ದೆ ಆಯುಕ್ತರಿಗೆ ಈತ ಅನ್ನೋದು ಈತನ ಮೇಲಿರುವಂತಹ ಆರೋಪ. ಸದ್ಯಕ್ಕೆ ಮೂಡಾದ ST ಆಗಿದ್ದಂತಹ ಬಿಕೆ ಕುಮಾರ್ನ ವಜಾಗೊಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. KP ನಾಗರಾಜ್, ಅಧಿಕಾರಿಗಳ ತಲೆದಂಡ ಆಗೋದು ಮುಂದುವರಿತಾ ಇದೆ. ಈತನ ಪಾತ್ರ ಮತ್ತು ಇಷ್ಟು ದಿನಗಳು ಯಾಕೆ ಬೇಕಾಯಿತು ಈತನ ತಲೆದಂಡ ಆಗೋದಕ್ಕೆ ಅನ್ನೋ ಪ್ರಮುಖ ಪ್ರಶ್ನೆ ಕೂಡ ಕಾಡುತ್ತೆ. ಮಮತಾ, ಒಂದು ಕಡೆಯಲ್ಲಿ ಮೂಡ ಹಗರಣದ ವಿಚಾರದಲ್ಲಿ ಈತನ ಪಾತ್ರ ಅದು ಆಮೇಲೆ ಹೇಳ್ತಾನೆ. ಅದಕ್ಕಿಂತಲೂ ಮುಖ್ಯವಾಗಿ ಮಮತಾ, ಇವನು ಬಿಕೆ ಕುಮಾರ್ ಒಬ್ಬ SDA ಅಂದರೆ ದ್ವಿತೀಯ ದರ್ಜೆಯ ನೌಕರ. ಮೂಲತಃವಾಗಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಆತನ ಕೆಲಸ ಇರುವಂಥದ್ದು. ಆದರೆ ಡೆಪ್ಯುಟೇಷನ್ ರೂಪದಲ್ಲಿ ಆತ ಹೋಗುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಬಹಳ ವಿಚಿತ್ರ ಅಂತ ಅಂದರೆ ಎರಡೂ ಕಡೆಯಲ್ಲೂ ಕೂಡ ಈತ ಸಂಬಳವನ್ನು ಕ್ಲೈಮ್ ಮಾಡಿದ್ದಾನೆ. ಕೆಲಸ ಒಂದೇ, ಆ ಕೆಲಸ ಮಾಡ್ತಾ ಇರುವಂಥದ್ದು ಮೂಡಾದಲ್ಲಿ. ಆದರೆ ಮಹಾನಗರ ಪಾಲಿಕೆಯಲ್ಲೂ ಆತನ ಸಂಬಳ ಕ್ಲೈಮ್ ಮಾಡಿದ್ದಾನೆ, ಮೂಡಾದಲ್ಲೂ ಕೂಡ ಆತನ ಸಂಬಳ ಕ್ಲೈಮ್ ಮಾಡಿದ್ದಾನೆ. ಈ ಥರವಾಗಿ ನಿರಂತರವಾಗಿ 2-3 ವರ್ಷಗಳ ಕಾಲ ನಿರಂತರವಾಗಿ ಈತ ಎರಡೂ ಕಡೆ ಸಂಬಳವನ್ನು ಪಡೆದಿದ್ದಾನೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಎರಡೂ ಕಡೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರ ಇವನಿಗೆ ಸಂಬಳ ಕೊಡ್ತು ಅಂತ. ಒಂದು ಕೆಲಸಕ್ಕೆ ಒಬ್ಬರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ಮಹಾನಗರ ಪಾಲಿಕೆಯಲ್ಲೂ ಸಂಬಳ, ಜೊತೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಸಂಬಳ. ಹೀಗಾಗಿಯೇ ಈತನನ್ನು ಈಗ ವಜಾ ಮಾಡಿರುವಂಥದ್ದು. ಇನ್ನು ಮೂಡ ಹಗರಣ ವಿಚಾರದಲ್ಲಿ ಈತನದೊಂದು ಬಹುದೊಡ್ಡ ಪಾತ್ರ ಇದೆ. ಒಂದು ರೀತಿಯಾಗಿ ಕಿಂಗ್ ಪಿನ್ಗಳಲ್ಲಿ ಬಿಕೆ ಕುಮಾರ್ ಕೂಡ ಒಬ್ಬ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಇದೆ. ಯಾಕೆಂದರೆ ಬಿಕೆ ಕುಮಾರ್ ಹೆಸರಿಗಷ್ಟೇ ದ್ವಿತೀಯ ದರ್ಜೆಯ ನೌಕರ ಆದರೂ ಕೂಡ ಮೂಡಾದ ಪರಮ ಭ್ರಷ್ಟಾಚಾರದ ವಿಚಾರದಲ್ಲಿ ಈತನ ಪಾತ್ರ ಬಹಳ ದೊಡ್ಡದಾಗಿದೆ. ಯಾಕೆಂದರೆ ಈ ಹಿಂದಿನ ಮೈಸೂರು ಪ್ರಾಧಿಕಾರದ ಆಯುಕ್ತರಾಗಿದ್ದಂತಹ ಅವರು ಅಂದರೆ ದಿನೇಶ್ ಕುಮಾರ್ ಮತ್ತು ನಟೇಶ್ ಅವ್ರಿಗಿಂತ ಹಿಂದೆ ಇದ್ದಂಥವರು ಕೆಲವೊಂದಿಷ್ಟು ಸೈಟ್ಗಳನ್ನು ಲಿಸ್ಟ್ ಮಾಡಿ ಇಟ್ಟಿದ್ರು. ಅಂದರೆ ಮುಂದೆ ಅವಕಾಶ ಬಂದರೆ ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಹಾಕ್ಬಿಡೋಣ ಅನ್ನುವಂಥದ್ದು. ಅಂಥ ಸೈಟ್ಗಳನ್ನು ಕರೆಕ್ಟಾಗಿ ಗುರುತು ಮಾಡಿ ಇವನ್ನ 50-50 ಅನುಪಾತದಲ್ಲಿ ಹಂಚ್ಬೋದು ಅನ್ನುವಂತಹ ಒಂದು ಕ್ರಿಮಿನಲ್ ಐಡಿಯಾ ಕೊಟ್ಟಿದ್ದಂಥದ್ದೇ ಬಿಕೆ ಕುಮಾರ್ ಅನ್ನುವಂತಹ ಆರೋಪಗಳಿದ್ದಾವೆ. ಹೀಗಾಗಿಯೇ ಇಡಿ ಅವರು ಈತನನ್ನು 2 ದಿನಗಳ ಕಾಲ ಡ್ರಿಲ್ ಮಾಡಿರುವಂಥದ್ದು. ಆ ಡ್ರಿಲ್ಲಿಂಗ್ ವೇಳೆಯಲ್ಲೇ ಗೊತ್ತಾಗಿರುವಂಥದ್ದು ಈತನಿಗೆ 2 ಕಡೆಯಲ್ಲಿ ಸಂಬಳ ಬರ್ತಾ ಇದೆ ಅಂತ. ಅಲ್ಲಿವರೆಗೂ ಕೂಡ ಈತನಿಗೆ 2 ಕಡೆಯಲ್ಲಿ ಸಂಬಳ ಬರ್ತಾ ಇರುವಂಥ ವಿಚಾರವೇ ಗೊತ್ತಾಗಿಲ್ಲ. ಯಾವಾಗ ಅವನ ಬ್ಯಾಂಕ್ ಡೀಟೇಲ್ಸನ್ನು ಇಡಿ ಅವರು ತೆಗೆದುಕೊಂಡ್ರೋ ಆಗಲೇ ಇದೇನಿದು 2 ಕಡೆಯಲ್ಲಿ ಸಂಬಳ ಕ್ಲೈಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದರೆ, ಹಾಗಾಗಿ ಆತನನ್ನು ಈಗ ಸೇವೆಯಿಂದ ವಜಾ ಮಾಡಿದ್ದಾರೆ. ಬಹುತೇಕ ಮೂಡಾದ ಪರಮ ಭ್ರಷ್ಟಾಚಾರದಲ್ಲಿ ಈತನ ಕೈ ಬಹಳ ದೊಡ್ಡದಿದ್ದಂತೆ ಕಾಣ್ತಾ ಇದೆ. ಮಮತಾ, ಧನ್ಯವಾದ KP ನಾಗರಾಜ್. ತಮ್ಮ ಮಾಹಿತಿಗಾಗಿ ಮೂಡ ಅನ್ನೋದು ಅಕ್ರಮದ ಕೊಂಪೆ ಆಗಿತ್ತು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು.